ಎಸ್, ಇವತ್ತು ರಕ್ಷಾಬಂಧನ ಹಬ್ಬ ಎಲ್ಲರೂ ಫುಲ್ ಭರ್ಜರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಮಲ್ಲೇಶ್ವರಂ ಅಲ್ಲಿ ಒಂದಷ್ಟು ಜನ ಹುಡುಗಿರು ಸಹ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಲೂ ಇವತ್ತೇ ರಕ್ಷಾಬಂಧನ ಇದ್ರು ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬನ್ನಿ ಮಾತಾಡ್ಸ್ತಾ ಹೋಗೋಣ. ಸೊ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ, ಏನ್ ಹೇಳ್ತಾರೆ, ಎಂತೆಂತ ರಾಖಿ ಖರೀದಿ ಮಾಡಿದ್ದಾರೆ ಅಂತ ಕೇಳ್ತಾ ಹೋಗೋಣ ಗರ್ಲ್ಸ್ಗೆ. ಹಾಯ್. ಅಯ್ಯಯ್ಯೋ, ಭಯ ಪಡ್ಬೇಡ, ಬನ್ನಿ ಬನ್ನಿ, ರಾಖಿ ತಗೊಳ್ತಾ ಇದೀರಲ್ಲ, ಬನ್ನಿ ಬನ್ನಿ. ಯಾಕೆ ಭಯ ಪಡ್ತೀರಾ ಅಷ್ಟೊಂದು? ಏನ್ ನಿಮ್ಮ ಹೆಸರು? ರೂಪಾ. ರೂಪಾ, ಯಾವ ಊರು? ಬೇತ್ಮಂಗ್ಲಿಂದ ಬರ್ತಾರೆ. ಓಕೆ, ಇವತ್ತು ರಕ್ಷಾಬಂಧನ ಗೊತ್ತಿದೆ ಅಲ್ವಾ? ಹೆಂಗ್ ಸೆಲೆಬ್ರೇಟ್ ಮಾಡ್ತೀರಾ ನೀವು? ನಾವು ರಾಖಿ ಕಟ್ಟಿ ನಮ್ಮ ಅಣ್ಣಗೆ ಸೆಲೆಬ್ರೇಟ್ ಓಕೆ, ಈಗ ಕಟ್ಟಿದ್ದೀರಾ ಅಥವಾ ತಗೊಳಕ್ ಬಂದಿದ್ದೀರಾ? ಯಾವ ರಾಖಿ ತಗೊಂಡ್ರಿ? ಇನ್ನ ತಗೊಂಡಿಲ್ಲ, ಇಲ್ಲಿ ನಮ್ಗೆ ಇಷ್ಟ ಆಯ್ತು. ಸೊ ಏನ್ ಕೊಡ್ತಾರೆ ನಿಮ್ಮಣ್ಣ ಎವ್ರಿ ಇಯರ್ ಗಿಫ್ಟ್? ಏನೋ ಒಂದು ಕೊಡ್ತಾರೆ. ಈಗ ನಿಮ್ಮ ಅಣ್ಣಂಗೆ ಏನಂತ ಹೇಳ್ತೀರಾ? ಹ್ಯಾಪಿ ರಕ್ಷಾಬಂಧನ ಅಂತ. ಅಣ್ಣಂಗೆ ಗಿಫ್ಟ್ ಬೇಕೇ ಬೇಕಾ, ಕೊಡ್ಲೇಬೇಕಾ? ಕೊಟ್ಟಿಲ್ಲ ಅಂದ್ರೂ ನಡೆಯುತ್ತೆ. ನೀವು ಏನ್ ಅನ್ಕೊಂಡ್ ಸೆಲೆಬ್ರೇಟ್ ಮಾಡ್ತೀರಾ? ನಾನು ನಮ್ಮ ಅಣ್ಣಗೆ ಕಟ್ಟಿದ್ರೆ ನಮ್ಮಿಬ್ಬರು ಬಾಂಡ್ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಅಂತ ನಾವು ಕಟ್ತೀವಿ. ಎಷ್ಟು ಖುಷಿ ಆಗ್ತಾ ಇದೆ. ಖುಷಿ ಆಗುತ್ತೆ ತುಂಬಾ. ಸೊ ಇಲ್ಲಿ ಇನ್ನೊಂದಷ್ಟು ಜನ ಇದಾರೆ, ಇವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಹಾಯ್. ಹಾಯ್, ನಾನೇನ್ ನಿಮ್ಮ ಹೆಸರು? ಮುಖೇಶ್ ಪಟೇಲ್. ಓಕೆ, ರಾಖಿ ಕಟ್ಸ್ಕೊಂಡ್ರಾ? ಇಲ್ಲ, ನಮ್ದು ನೈಟ್ ಇವತ್ತು. ಓಕೆ, ಸೊ ಎವ್ರಿ ಇಯರ್ ನಿಮ್ ತಂಗಿ ಕಡೆನೆ ಕಟ್ಸ್ಕೊಳ್ಳೋದಾ ಅಥವಾ ಅಕ್ಕನ ಕಡೆ ಕಳ್ಸ್ಕೊಳ್ಳೋದಾ? ರಿಲೇಟಿವ್ ಸಿಸ್ಟರ್ ಇರ್ತಾರೆ, ಅವ್ರಿಗೂ ಕಟ್ತಾರೆ. ಎಲ್ಲ ಬರ್ತಾರೆ, ಮನೆಗೆ ಬರ್ತಾರೆ, ಸಿಸ್ಟರ್ಸ್ ಬರ್ತಾರೆ ಬ್ರದರ್ ಮನೆಗೆ, ಅವ್ರು ಬಂದು ಕಟ್ತಾರೆ. ಅದೇ ಸೆಲೆಬ್ರೇಟ್ ಮಾಡೋದು. ಏನ್ ಅನ್ಸುತ್ತೆ ಈ ಒಂದು ಹಬ್ಬದ ಬಗ್ಗೆ, ಈ ಒಂದು ಫೆಸ್ಟಿವಲ್ ಬಗ್ಗೆ? ಇದರಿಂದ ಸಿಸ್ಟರ್ ಟುಗೆದರ್ ಆಗ್ತಾರೆ, ಬ್ರದರ್ ಜೊತೆ ಬರ್ತಾರೆ, ಮಾತಾಡ್ತಾರೆ, ಬಾಂಡಿಂಗ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಅದೇ ಕೆಲವೊಬ್ರು ಹೇಳ್ತಾರೆ ಒಂದ್ ಗಿಫ್ಟ್ ಕೊಡೋದಿರುತ್ತೆ ತಂಗಿಗೆ, ಸೋ ದಟ್ ರಾಖಿ ಕಟ್ತಾರೆ ಅಂತ ಹೇಳಿ. ಅದು ಎಲ್ಲ ಇಲ್ಲ, ಗಿಫ್ಟ್ ಕೊಡ್ಬೇಕಂದ್ರೆ ಕೊಡ್ಬಹುದು, ಇಲ್ಲ ಅಂದ್ರೆ ಹಂಗೆ ಏನು ಅವ್ರದ್ದು ಕಂಪಲ್ಸರಿ ಇಲ್ಲ ಅಂತ ಕೊಡ್ಬೇಕು. ಇದೇ ಕೊಡಿ, ಇಲ್ಲ ಅಂದ್ರೆ ಬಿಡ್ಬೋದು, ಅಷ್ಟೇನು ಹೇಳೋದಿಲ್ಲ. ಅದು ನೀವೇನ್ ಕೊಡೋಕ್ ಪ್ಲಾನ್ ಮಾಡಿದೀರಾ ಈ ಸಲ? ಅವ್ರು ಏನಾದ್ರು ಕೇಳಿದ್ರೆ ಕೊಡ್ತೀನಿ. ನಾನೇನು ಕಾಸಿದೆ ಕಾಸು ಕೊಡ್ತೀನಿ, ಅವ್ರಿಗೇನು ಡ್ರೆಸ್ ಬೇಕಂದ್ರೆ ಡ್ರೆಸ್ ಇಸ್ಕೊಂಡು ಕೊಡ್ತೀನಿ. ಅವ್ರು ಕೇಳ್ತೀನಿ ಅವ್ರಿಗೆ ಏನು ಬೇಕು. ನಾನು ಎತ್ಕೊಡ್ತೀನಿ, ಅವ್ರಿಗೆ ಇಷ್ಟ ಆಗಿಲ್ಲ ಅಂದೆ ಅವ್ರಿಗೆ ಕೇಳ್ಬಿಡ್ತೀನಿ ಏನು ಬೇಕು ಅದು ಕೊಡ್ತೀನಿ. ನಿಮ್ ಸಿಸ್ಟರ್ ಬಗ್ಗೆ ಹೇಳೋದಾದ್ರೆ ಒಂದ್ ಎರಡು ಮಾತು ಏನ್ ಹೇಳ್ತೀರಾ? ವರ್ಲ್ಡ್ ಅಲ್ಲಿ ಬೆಸ್ಟ್ ಸಿಸ್ಟರ್, ಇನ್ನ ಏನು ಹೇಳಕ್ಕಾಗಲ್ಲ, ಎಲ್ಲಕ್ಕಿಂತ ಚೆನ್ನಾಗಿದ್ದಾರೆ. ಎಲ್ಲ ಸತಿ ಸಪೋರ್ಟ್ ಮಾಡ್ತಾ, ಏನು ಇದೆಯಲ್ಲ ಇನ್ನೇನು ಮಾಡ್ತಾ, ಇನ್ನ ಡೆವಲಪ್ ಮಾಡು, ಓದು, ಇದು ಮಾಡು ಹಂಗೆ ಹೇಳ್ತಾರೆ, ಮೋಟಿವೇಟ್ ಮಾಡ್ತಾರೆ. ಯಾವತ್ತೂ ಹೇಳಲ್ಲ ನೀನು ಇದು ಮಾಡಬೇಡ ಅದು ಮಾಡಬೇಡ ಅಂತ. ಅದೇ ಎಲ್ಲಕ್ಕಿಂತ ಬೆಸ್ಟ್ ಫೀಲಿಂಗ್ ಅದು. ಸೊ ಫುಲ್ ಖುಷಿಯಾಗಿದ್ದಾರೆ, ಬೆಸ್ಟ್ ಸಿಸ್ಟರ್ ಅಂತ ಬೇರೆ ಹೇಳಿದ್ದಾರೆ. ಇಲ್ಲಿ ಅಮ್ಮ ಇದಾರೆ. ಅಮ್ಮ ಬನ್ನಿ ಬನ್ನಿ ಬನ್ನಿ, ಯಾಕೆ ಭಯ ಪಡ್ತೀರಾ? ನೀವು ರಕ್ಷಾಬಂಧನ್ ಸೆಲೆಬ್ರೇಟ್ ಮಾಡಲ್ವಾ? ಮಾಡ್ತೀವಿ. ಕಟ್ಟಿದೀರಾ ರಾಖಿ? ಇವತ್ತು ಕಟ್ಬೇಕು. ಇವತ್ತು ಕಟ್ಬೇಕು. ಯಾರಿಗೆ ಕಟ್ತೀರಾ? ಅಣ್ಣ ಕಟ್ತೀರಾ, ತಮ್ಮ ಕಟ್ತೀರಾ? ಅವ್ರ ಅಣ್ಣಗೆ. ಓಕೆ, ಪ್ರತಿ ವರ್ಷನೂ ರಾಖಿ ಹಬ್ಬ ಬರುತ್ತೆ, ಏನ್ ಅನ್ಕೊಂಡ್ ಕಟ್ತೀರಾ ನೀವು? ನಾವು ಯಾರು ಅಣ್ಣರಿಗೆ ಕಟ್ಟಿಲ್ಲ, ಇವ್ರು ಕಟ್ತಾರೆ, ಅವ್ರಿಗೆ ಕೇಳ್ರಿ. ಕಟ್ಟಿಲ್ವಾ ಯಾವತ್ತು? ಇಲ್ಲ. ಯಾಕೆ ಕಟ್ಟಿಲ್ಲ? ಅವರು ದೂರ ದೂರ ಇರ್ತಾರ, ಹೋಗ್ ಕಟ್ಟಕ್ ಆಗ್ಲಿಲ್ಲ, ಅದಕ್ಕೆ ಕಟ್ಟಲ್ಲ. ಸೊ ಈ ಸಲ ಆದ್ರೂ ಕಟ್ತೀರಾ? ಹತ್ರ ನೋಡ್ಬೇಕು, ಇದು ಆಸ್ಪತ್ರೆಗೆ ಬಂದಿದೀವಿ, ಹೋದ್ರೆ ಕಟ್ತೀವಿ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಅನಿತಾ ಅಂತ. ಯಾವ ಊರು ನಿಮ್ದು? ನಮ್ದು ಚಿಕ್ಕಮಂಗ್ಳೂರ್ ಹತ್ರ ತರೀಕೆರೆ ತಾಲೂಕು, ಕುಂಟಿನ ಮಾಡುವಂತ ಊರು. ನೀವು ಏನ್ ಅನ್ಕೊಂಡ್ ರಾಖಿನ ನಿಮ್ಮ ಅಣ್ಣಂಗ್ ಕಟ್ತೀರಾ? ನಮ್ಮ ಅಣ್ಣ ಚೆನ್ನಾಗಿರ್ಬೇಕು, ಚೆನ್ನಾಗಿ ಅವರಿಗೆ ಒಂದು ಆರೈಕೆ ಮಾಡಿ ಕಟ್ಟೋದೊಂದು, ಚೆನ್ನಾಗಿರ್ಲಿ, ಅವ್ರು 100 ವರ್ಷ ಚೆನ್ನಾಗಿ ಬಾಳಲಿ, ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಚೆನ್ನಾಗಿರ್ಲಿ ಅಂತ ಆರೈಸಿ ಕಟ್ಟೋದು. ಸೊ ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ ನೀವು? ನಾವು ವರ್ಷ ವರ್ಷ ಕಟ್ತೀವಿ ಮೇಡಮ್. ನಿಮಗ್ ತಿಳುವಳಿಕೆ ಬಂದ ಮೇಲೆ ರಾಖಿ ಹಬ್ಬ ಅಂದ್ರೆ ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರಾ? ರಾಖಿ ಹಬ್ಬ ಅಂದ್ರೆ ಅಣ್ಣ ತಂಗಿಯರ ಹಬ್ಬನೇ ರಾಖಿ ಹಬ್ಬ ಅನ್ಕೊಂಡಿದ್ವಿ. ಬೆಸ್ಟ್ ಗಿಫ್ಟ್ ಯಾವ್ದು ನಿಮ್ ಬ್ರದರ್ ಕೊಟ್ಟಿರೋದು? ಬೆಸ್ಟ್ ಗಿಫ್ಟ್ ಅಂದ್ರೆ ಅವರು ಇವತ್ವರೆಗೂ ತಂಗಿ ಅಂತ ಆಸೆ ಮಾಡ್ತಾರಲ್ಲ, ಅದೇ. ಸೊ ನಿಮ್ ಅಣ್ಣ ನೋಡ್ತಾ ಇದ್ರೆ ನಿಮ್ ಅಣ್ಣಂಗ್ ಒಂದ್ 2 ಮಾತು ಹೇಳ್ಬೋದು ಅಂದ್ರೆ ಏನ್ ಹೇಳ್ತೀರಿ? ಚೆನ್ನಾಗಿರ್ಲಿ, ಅವರು 100 ವರ್ಷ ಚೆನ್ನಾಗಿರ್ಲಿ, ಆರೋಗ್ಯ, ಅವ್ರಿಗೆ ನೆಮ್ಮದಿಯ ಜೀವನ ಕೊಡ್ಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.
ಹ್ಯಾಪಿ ರಕ್ಷಾಬಂಧನ್. ಸೊ ರಾಖಿ ಕಟ್ಕೊಂಡಿದ್ದೀರಾ, ನಿಮ್ಮ ಸಿಸ್ಟರ್ ಕಟ್ಟಿದ್ದ ಅಥವಾ ಅಕ್ಕ ಕಟ್ಟಿದ್ದ, ತಂಗಿ ಕಟ್ಟಿದ್ದ? ಸಿಸ್ಟರ್ ಕಟ್ಟಿರೋದು. ಏನ್ ಹೇಳ್ತೀರಿ ನಿಮ್ಮ ಸಿಸ್ಟರ್ ಬಗ್ಗೆ ಹೇಳೋದಾದ್ರೆ? ಅವರು ದಿಢೀರ್ ಅಂತ ಬಂದಿರೋ ಸಿಸ್ಟರು, ನಮ್ಮ ವೈಫ್ ಕಡೆಯಿಂದ ಫ್ರೆಂಡ್ಸು. ಅವ್ರು ಬಂದು ಬೆಳಗ್ಗೆನೆ ಬಂದು ಮನೆ ಬಾಗ್ಲು ತಟ್ಟು ಕಟ್ಟವ್ರೆ. ಸ್ವಂತ ತಂಗಿ ಇದ್ದಾರಾ? ಸ್ವಂತ ತಂಗಿ ಇದ್ದಾರೆ, ಅವ್ರು ಕಟ್ಟಿಲ್ಲ. ಯಾಕೆ? ಕಟ್ಟಿಲ್ಲ ಅಂದ್ರೆ ಅವ್ರು ಮೊನ್ನೆ ಯಾವ್ದೋ ಸಾವಾಗಿತ್ತು, ಅವರು ಬ್ಯುಸಿ ಇರ್ಬೇಕೇನೋ, ಬಂದಿಲ್ಲ ಅವರು. ಎಷ್ಟು ವರ್ಷದಿಂದ ನಿಮಗೆ ತಿಳುವಳಿಕೆ ಬಂದಾಗಿನಿಂದ ರಾಖಿ ಹಬ್ಬ ಅಂದ್ರೆ ನೀವೇನ್ ಅರ್ಥ ಮಾಡ್ತೀರಿ? ರಾಖಿ ಹಬ್ಬ ಅಂದ್ರೆ ಅದೊಂಥರ ಚೆನ್ನಾಗಿರೋ ಸಂಬಂಧ. ಯಾರು ಇವತ್ತವರೆಗೂ ಕಟ್ಟಿಲ್ಲ, ಸ್ವಂತ ತಂಗಿರೇ ಕಟ್ಟಿಲ್ಲ, ಇವತ್ತವರೆಗೂ ಕಟ್ಟಿಲ್ಲ, ಬೇರೆಯವ್ರು ಬಂದು ಕಟ್ತಾರೆ. ಏನ್ ಹೇಳ್ತೀರಾ ನಿಮ್ಗೆ ರಾಖಿ ಕಟ್ಟಿರುವಂತ ಸಿಸ್ಟರ್? ಅವರು ತುಂಬಾ ಚೆನ್ನಾಗಿರ್ಲಿ, ನಗ್ನಗ್ತಾ ಇರ್ಲಿ, ಹೋಗೋ ಜಾಗ ಒಳ್ಳೆ ಜಾಗ ಆಗಿರ್ಲಿ ಅಂತ. ಈಗ ನಿಮ್ಮ ಸಿಸ್ಟರ್ಗೆ ನೀವೇನ್ ಗಿಫ್ಟ್ ಕೊಟ್ಟಿದ್ದೀರಾ? ಗಿಫ್ಟ್ ಏನು ಕೊಟ್ಟಿಲ್ಲ, ಅವ್ರು ದಿಢೀರ್ ಅಂತ ಬಂದ್ರಲ್ಲ, ಕೊಟ್ಟಿಲ್ಲ. ಇದು ಸಂಜೆ ಇಲ್ಲ ನಾಳೆ ಮಾಡ್ಕೊಡ್ತೀನಿ ಅಂತ ಹೇಳಿ. ಎಸ್, ಹಾಯ್ ಸರ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸುನೀತ್ ಅಂತ. ಸುನೀತ್ ಅವರೇ, ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ರಾಖಿ ಹಬ್ಬನ? ಆ್ಯಕ್ಚುಲಿ ನಾವು ಮಡಿಕೇರಿ ಅವರು. ಆ್ಯಕ್ಚುಲಿ ನಾವು ಈಗ ಬೆಂಗಳೂರಲ್ಲಿದ್ದು ನಮ್ಮ ಅಕ್ಕಂದಿರೆಲ್ಲ ಅಲ್ಲೇ ಇರೋದು ಊರಲ್ಲಿ. ಸೊ ಅವ್ರನ್ನ ಮಿಸ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ನಾವು ಯಾರ ಜೊತೆ ಸೆಲೆಬ್ರೇಟ್ ಅಷ್ಟು ದೊಡ್ಡ ಮಾಡಿಲ್ಲ, ಇನ್ನು ಸಂಜೆ ಹೋಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಮೇಡಮ್. ಏನ್ ಗಿಫ್ಟ್ ಕೊಡೋ ಪ್ಲಾನ್ ಮಾಡಿದ್ರಿ? ಏನೀಗ ಚಿಕ್ಕ ಚಿಕ್ಕ ಮಕ್ಳು ಇರೋದಲ್ಲಿ ಅಣ್ಣ ಅಣ್ಣ ಅಂತ ಕರಿತಾ ಇರ್ತಾರೆ. ಏನೋ ಅವ್ರಿಗೇನೋ ಡೈರಿ ಮಿಲ್ಕ್ ಏನು ಚೆನ್ನಾಗಿರೋ ಐಟಮ್ ಏನೋ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಮೇಡಮ್. ಸಿಸ್ಟರ್ ಅಂದ್ರೆ ನಿಮ್ಗೆ ಪಟ್ಟಂತ ಏನ್ ನೆನಪಾಗ? ಇಲ್ಲ, ಅವ್ರ ಜೊತೆ ಬೆಳೆದಿರೋ ಪ್ರೀತಿ ವಿಶ್ವಾಸಗಳು ಎಲ್ಲವರು ಮದುವೆ ಆಗಿದೆ, ಎಲ್ಲ ಅವ್ರ ಹಸ್ಬೆಂಡ್ ಮನೇಲಿ ಇದ್ದಾರೆ. ಸೊ ಆ ಪ್ರೀತಿ ಈಗ ನಮಗೆ ಸಿಗಲ್ಲ. ನಾವು ಬೇರೆ ಕಡೆ ಇದ್ದೀವಿ, ಅವರು ಬೇರೆ ಕಡೆ ಇದ್ದಾರೆ. ಏನೋ ಹಬ್ಬ ಆ ಥರ ಕಾರ್ಯಕ್ರಮಕ್ಕೆ ನಾವು ಹೋಗಿ ಮೀಟ್ ಮಾಡ್ತೀವಿ, ಆದರೂ ತುಂಬ ಮಿಸ್ ಮಾಡ್ತೀವಿ ನಾವು ಅವ್ರನ್ನ. ಮದ್ವೆ ಆದ್ಮೇಲೆ ಆ ಒಂದು ಬಾಂಡ್ ಅನ್ನೋದು ಇರುತ್ತೆ ಸಿಸ್ಟರ್ಸ್ದು ಅಂಡ್ ಬ್ರದರ್ಸ್ದು. ಸೊ ಮದ್ವೆ ಆದ್ಮೇಲೆ ನೀವು ಎಷ್ಟು ಮಿಸ್ ಮಾಡ್ಕೊಡ್ತಿದ್ದೀರಾ ಅವ್ರನ್ನ? ಇಲ್ಲ, ತುಂಬ ಮಿಸ್ ಮಾಡ್ತೀವಿ. ಯಾಕಂದರೆ ಅವ್ರು ನಮಗೆ ಮಾಡೋ ಟೀಚಿಂಗ್ ಇರ್ಬೋದು, ಎಲ್ಲ ನಮಗೆ ಒಂದು ಸೆಕೆಂಡ್ ಮದರ್ ಅಂತಲೇ ಹೇಳ್ಬೋದು ನಮಗೆ. ಆ್ಯಕ್ಚುಲಿ ಎಲ್ಲ ನಮಗೆ ಸಣ್ಣ ಸ್ಕೂಲಿಂದ ಕರ್ಕೊಂಡು ಹೋಗೋದಿರೋದು, ಕಾಲೇಜ್ ತನಕ ನಮ್ಮ ಜೊತೆನೇ ಇದ್ರು ಅವರು. ಆಮೇಲೆ ಚಿಕ್ಕ ಚಿಕ್ಕ ಏಜಲ್ಲೆಲ್ಲ ಮದುವೆ ಮಾಡಿಕೊಟ್ರು. ಆವಾಗಿಂದನೇ ಎಲ್ಲ ಎಂಟಿ ಆದಂಗೆ ಆಗ್ಬಿಟ್ಟಿದ್ದೀವಿ ನಾವು. ಫುಲ್ಲು ತುಂಬ ಕುಟುಂಬ ಇದ್ದಿದ್ದೆಲ್ಲ ಡಿವೈಡ್ ಆಗಿ ಎಲ್ಲ ಸಣ್ಣ ಫ್ಯಾಮಿಲಿಗೆ ಬಂದ್ಬಿಟ್ಟಿದ್ದೀವಿ ಅಷ್ಟೇ. ಇವಾಗ ಹಂಗೆ ಪ್ರೆಸೆಂಟ್ ನಾವು ಹಂಗೆ ಇದ್ದೀವಿ. ಮೈತ್ರಿ ಅಂತ ಒಬ್ಳು, ಜಯಶ್ರೀ, ಶಿಲ್ಪ ಅಂತ ಇಬ್ಬರು. ಸೊ ಅವರಿಗಿಬ್ಬರಿಗೂ ಹ್ಯಾಪಿ ರಕ್ಷಾಬಂಧನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇಲ್ಲಿಂದಲೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸರ್, ರಕ್ಷಾಬಂಧನ್ ನೀವ್ ಹೆಂಗ್ ಸೆಲೆಬ್ರೇಟ್ ಮಾಡ್ತೀರಾ? ನಾವು ಆರಾಮಾಗಿ ಮಾಡೋದು, ಏನು ಸೆಲಿಬ್ರೇಟ್ ಮಾಡೋದು. ಏನ್ ಕೊಡ್ತಿದ್ದೀರಾ ನಿಮ್ ಸಿಸ್ಟರ್ ಗಿಫ್ಟ್? ಸಿಸ್ಟರಿಗೆ ಎಲ್ಲ ಸಾಯಂಕಾಲ ನೋಡ್ಬೇಕಾಗಿ ಏನು ಗಿಫ್ಟ್ ಕೊಡೋದು, ಸರ್ಪ್ರೈಸ್. ಏನು ಪ್ಲಾನ್ ಮಾಡಿಲ್ವಾ? ಇನ್ನು ಏನು ಪ್ಲಾನ್ ಮಾಡಿ. ಓಕೆ, ನಿಮ್ ಸಿಸ್ಟರ್ ವಿಶ್ ಮಾಡ್ಬೋದಲ್ಲ? ಹ್ಯಾಪಿ ರಕ್ಷಾಬಂಧನ ಮೇಡಮ್. ಸಿಸ್ಟರ್ ಅಂದ್ರೆ ಫಸ್ಟ್ ನಿಮ್ಗೆ ಏನ್ ನೆನಪಾಗುತ್ತೆ? ಸಿಸ್ಟರ್ ಇಲ್ಲಿಲ್ಲ, ಊರಿನಲ್ಲಿ ಇರೋದು. ಊರ್ನಲ್ಲಿ ಇದ್ದಾರೆ, ಬಟ್ ಏನ್ ನೆನಪಾಗುತ್ತೆ ಅವ್ರ ಬಗ್ಗೆ? ಏನು ಅಮ್ಮ ಹತ್ರನೇ, ಅಮ್ಮ. ಹಾಂ, ಒಂದೇ ಮಾತು ಹೇಳಿದ್ರಿ, ಸೂಪರ್ ಆಗಿರೋದು ಹೇಳಿದ್ರಿ. ಸಿಸ್ಟರ್ ಅಂದ್ರೆ ಅಮ್ಮ ಅಂತ ಹೇಳಿದ್ದಾರೆ ಅವರು. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಓಕೆ, ನೀವು ಯಾರಿಗೆಲ್ಲ ರಾಖಿ ಕಟ್ಟೋ ಪ್ಲಾನ್ ಅಲ್ಲಿ ಇದ್ದೀರಾ? ನಾವು ನಮ್ಮ ತಮ್ಮಂದ್ರೆ ಕಟ್ಟೋಣ. ಓಕೆ, ತಮ್ಮ ಅಂದ್ರೆ ನಿಮ್ಗೆ ಏನ್ ನೆನಪಾಗುತ್ತೆ? ಹೌದು. ಏನ್ ನೆನಪಾಗುತ್ತೆ? ತಮ್ಮ ಅಂದ್ರೆ ಏನು ಅವ್ರು ನೋಡ್ಕೋಬೇಕಲ್ವಾ. ನಮ್ಗೆ ಮದುವೆ ಆಯ್ತು, ನಾವು ಇಲ್ಲಿ ಬೇರೆ ಇದೆ ದೂರ ಇರ್ತೀವಿ, ಹೋಗಿ ಕಟ್ಬಿಟ್ಟು ಬರ್ತೀವಿ. ಎಷ್ಟು ಮಿಸ್ ಮಾಡ್ಕೋತೀರಾ ತಮ್ಮಂದ್ರು ಊರಲ್ಲಿ? ತುಂಬಾ ಮಿಸ್ ಮಾಡ್ತೀವಿ. ಎಷ್ಟು ಜನ ತಮ್ಮಂದ್ರು ನಿಮ್ಗೆ? ಇಬ್ರು. ವಿಶ್ ಮಾಡ್ಬೋದಾ ನಮ್ಮ ಅಶ್ವವೇಗ ಚಾನೆಲ್ ಮುಖಾಂತರ? ಹ್ಯಾಪಿ ರಕ್ಷಾಬಂಧನ್. ನೀವ್ಯಾಕೆ ರಕ್ಷಾಬಂಧನ ಮಾಡಲ್ಲ? ಮಾಡ್ತೀನಿ, 2 ವರ್ಷದಿಂದ ಮಾಡಿಲ್ಲ ಅಷ್ಟೇ. 2 ವರ್ಷದಿಂದ ಯಾಕೆ ಮಾಡಿಲ್ಲ? ಏನೋ ಮನೇಲಿ ಇರುತ್ತಲ್ಲ ಏನೋ ಮನೆಯಲ್ಲಿತ್ತು, ಅದಕ್ಕೆ ನೀವು ಮಾಡಿಲ್ಲ ಅಷ್ಟೇ. ಈಗ ನೆಕ್ಸ್ಟ್ ವರ್ಷದಿಂದ ಮಾಡೋ ಪ್ಲಾನ್ ಇದೆಯಾ? ಹಾ, ಮಾಡ್ತೀವಿ. ರಕ್ಷಾಬಂಧನ ಅಂದ್ರೆ ನಿಮ್ಗೆ ನೆನಪಾಗುತ್ತೆ? ಎಲ್ಲ ನಮ್ಮ ತವ್ರ ಮನೆ ನೆನಪಾಗುತ್ತೆ, ಅಣ್ಣ ನಂಬ್ತಾರೆ, ತಾಯಿ ಬರ್ತಾರೆ, ಎಲ್ಲ ನೆನಪಾಗುತ್ತಲ್ವಾ. ನಿಮ್ಮ ಅಣ್ಣ ತಮ್ಮಂದ್ರಿಗೆ ವಿಶ್ ಮಾಡ್ಬೋದಾ? ಹಾ, ಮಾಡ್ತೀರಿ. ಏನ್ ಹೇಳ್ಬೇಕು ಅದು? ರಕ್ಷಾಬಂಧನ್. ಹ್ಯಾಪಿ ರಕ್ಷಾಬಂಧನ. ರಕ್ಷಾಬಂಧನ ಆರ್ಥಿಕ ಶುಭಾಶಯಗಳು. ಹಾಯ್ ಹಾಯ್, ಹೇಗಿದ್ದೀರಾ? ಚೆನ್ನಾಗಿದೆ. ಫುಲ್ ಆರಾಮಾಗಿ ಕೂಲಾಗಿ ಮಾರ್ಕೆಟ್ ಅಲ್ಲೆಲ್ಲ ಓಡಾಡ್ತಾ ಇದ್ದೀರಾ? ಹೌದು.
ರಕ್ಷಾ ಬಂಧನ್ ಸ್ಪೆಷಲ್. ರಕ್ಷಾಬಂಧನ್ ಸ್ಪೆಷಲ್. ಸೊ ಎಷ್ಟು ತಗೊಂಡ್ರಿ ರಾಖಿ ಒಬ್ಬ ಬ್ರದರ್ ಒಂದೇ ತಗೊಂಡಿರೋದು. ಹಾ, ಸೊ ಬ್ರದರ್ ಅಂದ್ರೆ ಪಟ್ ಅಂತ ಏನ್ ನೆನಪಾಗುತ್ತೆ? ಬಾಂಡಿಂಗ್ ಅಷ್ಟೇ. ಹಾ, ಏನ್ ಹೇಳ್ತೀರಾ? ಅದೇ ಬ್ರದರ್ಗೆ ಏನ್ ಹೇಳ್ತೀರಾ? ಹ್ಯಾಪಿ ರಕ್ಷಾ ಬಂಧನ್. ಏನಕ್ಕೆ ನೀವು ರಕ್ಷಾಬಂಧನ್ ಸೆಲೆಬ್ರೇಟ್ ಮಾಡ್ತಾರೆ? ಯಾಕಂತಂದ್ರೆ ಒಬ್ಬೊಬ್ರು ಒಂದೊಂದಂತ ಹೇಳ್ತಾರೆ. ನಮ್ಮ ಪುರಾಣದ ಪ್ರಕಾರನೇ ಬೇರೆ ಇದೆ, ಸೆಲೆಬ್ರೇಟ್ ಮಾಡೋದೇ ಬೇರೆ. ಸೊ ಕೆಲವೊಬ್ರು ಹೇಳ್ತಾರೆ ತಮ್ಮ ಅಣ್ಣ ಗಿಫ್ಟ್ ಕೊಡ್ತಾರೆ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಸೊ ನೀವೇನು ಹೇಳಿ? ಇಲ್ಲ, ಗಿಫ್ಟಿಗೋಸ್ಕರ ಅಲ್ಲ. ಆ್ಯಕ್ಚುಲಿ ನಾಗರ ಪಂಚಮಿ ನಾನು ಮಾಡೋದು ನನ್ನ ತಮ್ಮನಿಗೆ. ಸೊ ಅದು ಗಿಫ್ಟಿಗೋಸ್ಕರ ಏನಿಲ್ಲ, ಅವನು ಯಾವಾಗಲೂ ಚೆನ್ನಾಗಿರ್ಬೇಕು ಅನ್ನೋದು ಒಂದು ಬಾಂಡಿಂಗಲ್ಲಿ ಇದು ಮಾಡ್ತೀವಿ ಅಷ್ಟೇ. ಎಸ್, ನೀವೇನು ಹೇಳ್ತೀರಾ? ಅವನು ಯಾವಾಗಲೂ 100% ಪ್ರೊಟೆಕ್ಷನ್ ಸೇಫ್ಟಿ ಇರಬೇಕು ಅಂತ ರಕ್ಷಾಬಂಧನ್ ಸೆಲೆಬ್ರೇಟ್. ನಿಮ್ಮ ತಮ್ಮಂಗೆ ಅಥವಾ ನಿಮ್ಮ ಬ್ರದರ್ಗೆ ವಿಶ್ ಮಾಡಿ ಅಂದ್ರೆ ವಿಶ್ ಮಾಡಿ. ವಿಶ್ ಯು ಅ ವೆರಿ ಹ್ಯಾಪಿ, ಸಕ್ಸಸ್ಫುಲ್, ವೆರಿ ಪೀಸ್ಫುಲ್, ಹೆಲ್ತಿ ಲೈಫ್ ಅಹೆಡ್. ನಿಮ್ಮ ಬ್ರದರ್ ಕೊಟ್ಟಿರುವಂತ ಬೆಸ್ಟ್ ಗಿಫ್ಟ್ ಯಾವುದು? ನಮ್ಮ ಸಿಸ್ಟರ್ ಇನ್ ಲಾ ಅವ್ರ ಮಕ್ಕಳು. ಸೂಪರ್ ಗಿಫ್ಟ್ ಅಂತ. ಹೌದು, ಫುಲ್ ಫ್ಯಾಮಿಲಿ. ನೀವು ನೋಡ್ತಾ ಇದ್ರೆ ನಿಜಕ್ಕೂ ಅವ್ರು ಹೇಳಿರುವಂತಹ ಮತ್ತು ನನಗಂತೂ ಖುಷಿ ಆಯಿತು. ಸೊ ಫ್ಯಾಮಿಲಿನೇ ಒಂದು ಬೆಸ್ಟ್ ಗಿಫ್ಟ್ ನಿಮ್ಮಿಂದ ಅಂತ ಹೇಳ್ತಿದ್ದಾರೆ. ದೆನ್ ಈಗ ರಕ್ಷಾಬಂಧನಕ್ಕೆ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರು ಅರ್ಥ ಮಾಡ್ಕೊಳ್ತಾರೆ. ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಿ? It is a bond between brother and sister that's celebrated on a day like Friendship Day. It's Raksha Bandhan. ಹಾಯ್ ಮೇಡಮ್, ನಮಸ್ತೆ. ನಮಸ್ತೆ, ಐ ಆಮ್ ಫೈನ್. ಇಂಥ ಬಿಸಿಲಲ್ಲಿ ಗ್ಲಾಸ್ ಹಾಕೊಂಡು ಆರಾಮಾಗಿ ಕೂಲಾಗಿ ಓಡಾಡ್ತಿದ್ರಿ. ಆಗಿದೆ, ಅದಕ್ಕೋಸ್ಕರನೇ ಗ್ಲಾಸ್ ಹಾಕೊಂಡಿದ್ವಿ. ಸಖತ್ ಕಾಣ್ತಿದ್ರು. ಥ್ಯಾಂಕ್ಸ್ ಅ ಲಾಟ್. ನಿಮ್ಮ ಹೆಸರು? ವಾಸಂತಿ ಭಾಸ್ಕರನ್. ಇವತ್ತು ಯಾವ ಹಬ್ಬ ಅಂತ ಗೊತ್ತಿಲ್ಲ? Yeah, it's for our north side. I'm from north side. So it's a very big festival. Raksha Bandhan is a very big festival for us. I got 5 brothers and I'm only one sister. ತುಂಬಾ ಲಕ್ಕಿ ಅನ್ಸುತ್ತೆ ನೀವು 5 ಜನ ಅಣ್ಣಂದ್ರನ್ನ ಪಡ್ಕೊಂಡಿರೋದು. Oh yeah, it's very. They also love me. वो लोग बहुत प्यार करते हैं मुझसे. ಎಲ್ಲಿದ್ದಾರೆ ಎಲ್ಲರೂ? All are in the defense, Indian Air Force. ಸಲ್ಯೂಟ್ ಹೊಡ್ಬೇಕು ನಾವು ಇಲ್ಲಿಂದ. ಸೊ ರಾಖಿ ಕಟ್ಟಿದ್ರಾ ಹೇಗೆ? Yeah. Already I have sent them yesterday and I got the gifts also from them. ಏನೇನ್ ಗಿಫ್ಟ್? 5 ಜನ ಅಂದ್ರೆ ಸ್ವಲ್ಪ ಗಿಫ್ಟ್ ಜಾಸ್ತಿನೇ ಬಂದಿರುತ್ತೆ ನಿಮ್ಗೆ. ಸೊ ಏನೇನ್ ಗಿಫ್ಟ್ ನ ಕೊಟ್ಟಿದ್ದಾರೆ? 2 brothers got handbags and one brother got one Kerala sarees and one more brother got me the bangle, you know, that like this one Raksha Bandhan. So I'm happy about that. So this place I think not that much. ಮೇಡಮ್, ಈಗ ರಕ್ಷಾ ಬಂಧನ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಏನಾದ್ರು ಗೊತ್ತಿದ್ಯಾ? Because they will Raksha means I don't know what to say in Kannada. रक्षा करना है उनको. बहन दीदी कोई भी जो उसके साथ पैदा होता है तो उसको रक्षा करना है, लास्ट तक रक्षा करना है. तो उसके लिए रक्षा बंधन बोलते हैं. किसी हाल में नहीं छोड़ना चाहिए उनको, तो रक्षा बंधन मीन्स it. ಬ್ರದರ್ ಅಂತಂದಾಗ ಸ್ಪೆಷಲಿ ನಿಮ್ಗೆ 5 ಜನ ಬ್ರದರ್ಸ್ ಒಬ್ಬರೇ ಸಿಸ್ಟರ್ ಇರೋದ್ರಿಂದ, ಸೊ ಬ್ರದರ್ಸ್ ಅಂತ ಬಂದಾಗ ಥಟ್ ಅಂತ ಏನ್ ನೆನಪಾಗುತ್ತೆ? Happiness. I leave my husband also and I'll rush to their place. ಈಗ ಅದರಲ್ಲೂ ನೀವು ಆರ್ಮಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರಿ. ಸೊ ನಿಮ್ಮ ಬ್ರದರ್ಸ್ಗೆ ಇಲ್ಲಿಂದ ವಿಶ್ ಮಾಡ್ಬೋದು. ದೆನ್ ಏನಾದ್ರು ಹೇಳೋದಿದ್ರೆ ಹೇಳ್ಬೋದು. ಏನ್ ಹೇಳ್ತೀರಿ? हाय भैया, हैप्पी राखी फॉर यू. yesterday only मैंने कल ही भेज दिया था आपको, तो आप राखी बांध लेना. आपका गिफ्ट भी मुझे मिल गया. थैंक यू. ಥ್ಯಾಂಕ್ ಯು ಅಣ್ಣ. ನಮಸ್ಕಾರ. ನಮಸ್ಕಾರ ಮೇಡಮ್. ಹ್ಯಾಪಿ ರಕ್ಷಾ ಬಂಧನ್. ಸೇಫ್ಟಿ ಮೇಡಮ್. ಥ್ಯಾಂಕ್ ಯು. ಹೆಂಗಿದ್ದೀರಾ? ಹೆಂಗ್ ನಡೀತಿದೆ? ಚೆನ್ನಾಗಿದೆ ಮೇಡಮ್, ಚೆನ್ನಾಗಿ ನಡೀತಾ ಐತೆ. ಸೆಲೆಬ್ರೇಟ್ ಮಾಡ್ತಿದ್ದೀರಾ ಇವತ್ತು? ಮಾಡ್ತಾ ಇದೀನಿ ಮೇಡಮ್. ರಕ್ಷಾ ಬಂಧನ ಯಾಕೆ ಮಾಡ್ತಾರೆ ಅಂತ ಏನಾದ್ರು ಗೊತ್ತಿದ್ಯಾ? ಗೊತ್ತಿಲ್ಲ ಮೇಡಮ್, ಬಟ್ ನೀವು ತಂಗಿ ಕಡೆಯಿಂದ ರಾಖಿ ಕಟ್ಸ್ಕೊತೀರಿ ಮೇಡಮ್. ಇನ್ನೂ ಹೋಗಿಲ್ಲ, ಹೋಗ್ಬೇಕು. ಇವಾಗ ರೆಡಿ ಆಗಿ ವೇಟ್ ಮಾಡ್ತಾರೆ, ಬಾ ಅಂತ ಹೋಗ್ಬೇಕು. ಏನ್ ಗಿಫ್ಟ್ ತಗೊಂಡು ಹೋಗ್ತಿದ್ದೀರಾ? ಹುಡ್ಕೊಂಡು ಅಂತ ಬಂದಿದ್ದೀನಿ. ಅಕ್ಕ ನಿನ್ನೆ ಬಟ್ಟೆ ಕೊಡ್ತಿದ್ದೀನಿ. ಇವಾಗ ಇನ್ನೂ 4 ಜನ ತಂಗಿರ್ತಾರೆ, ಅವ್ರು ತಗೊಂಡು ಹೋಗ್ತೀವಿ. ಎಷ್ಟು ಜನ ಸಿಸ್ಟರ್ಸ್ ನಿಮ್ಗೆ? ಅಂದ್ರೆ ಸ್ವಂತ ತಂಗಿ ಇಲ್ಲ, ಬಟ್ ಅಕ್ಕ ಸ್ವಂತ ಅಕ್ಕ ಇದ್ದಾರೆ. ಅಕ್ಕ ಬಟ್ಟೆ ಕೊಡ್ತಿದ್ದೀನಿ. ಇವಾಗ ತಂಗಿಯರ್ ತಗೊಂಡು ಹೋಗ್ಬೇಕು ಏನಾದ್ರು. ಈಗ ಅಕ್ಕ ತಂಗಿ ಅಂದ ತಕ್ಷಣ ನಿಮ್ಗೇನ್ ಅನ್ಸುತ್ತೆ? ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಿ? ಅವ್ರಂತರ ಎರಡನೇ ತಾಯಿ ಇದ್ದಂಗೆ. ಅಪ್ಪ ಅಮ್ಮ ಇಲ್ದಿರೋ ಟೈಮಲ್ಲಿ ಅವ್ರ ಜೊತೆಲಿರ್ತಾರೆ. ಜೊತೆ ಇದ್ದಾಗ ಚಿಕ್ಕವ್ರು ಜಗಳ ಆಡ್ಕೊಂಡು ಖುಷಿಯಾಗಿರ್ತೀವಿ. ಮದುವೆ ಆದ್ಮೇಲೆ ಅವ್ರು ಹೊಟ್ಟೋದ್ಮೇಲೆ ಗೊತ್ತಾಗೋದು ಅವ್ರು ಏನು ಅಂತ. ತುಂಬಾ ಮಿಸ್ ನೋಡ್ಕೊತೀನಿ. ಬಟ್ ಸ್ವಂತ ತಂಗಿ ಇಲ್ಲ ಅಂತ ಅಷ್ಟೇ ಬೇಜ ಇಲ್ಲ. ಏಯ್, ನಿಮ್ ತಂಗಿ ಈಗ ಹೋಗ್ತಿದ್ರಲ್ಲ, ಅವರೇ ಸ್ವಂತ ಅನ್ಕೊಳ್ಳುತ್ತೆ. ಯಾರೇ ಸ್ವಂತ ತಂಗಿ ನಮ್ಗೆ. ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ತುಂಬಾ ಜನ ಅವರೇ. ಇನ್ಸ್ಟಾಗ್ರಾಮ್ ಇಂದಾನೆ ತಂಗಿ ಇರೋದಲ್ಲ, ಇನ್ಸ್ಟಾಗ್ರಾಮ್ ಇಂದ ತಂಗಿ ತುಂಬಾ ಜನ ಇರೋದು. ಈಗ ನಿಮ್ ತಂಗಿಯರಿಗೆ ವಿಶ್ ಮಾಡೋದಾದ್ರೆ ಏನ್ wish ಮಾಡ್ತೀರಿ? 100 ವರ್ಷ ಸುಖವಾಗಿ ಚೆನ್ನಾಗಿ ಬಾಳಲಿ ಅಂದ್ಬಿಟ್ಟು ವಿಶ್ ಮಾಡ್ತೀನಿ. ನಿಮ್ಮ ತಂಗಿಯಿಂದ ನೀವು ತೆಗೆದುಕೊಂಡಿರುವಂತಹ ಬೆಸ್ಟ್ ಗಿಫ್ಟ್ ಯಾವುದು? ಅವರು ಕೇರ್ ಮಾಡೋದು ಚೆನ್ನಾಗಿ. ಎರಡನೇ ತಾಯಿ ತರ ಇರ್ತಾರೆ ಅವ್ರ ಜೊತೆಗೆ. ಕಷ್ಟ ಅಂತ ಬಂದಾಗ ಏನಾದ್ರು ಹೆಲ್ಪ್ ಮಾಡ್ತಾರೆ, ಯಾವತ್ತೂ ಬಿಟ್ಟು ಕೊಡಲ್ಲ. ಅದೇ ಒಬ್ಬೊಬ್ರು ಒಂದೊಂದ್ ತರ. ಥ್ಯಾಂಕ್ ಯು ಬ್ರದರ್ ಅಂಡ್ ಹ್ಯಾಪಿ ರಕ್ಷಾ ಬಂಧನ್. ಆರಾಮಾಗಿರಿ, 100 ವರ್ಷ ಚೆನ್ನಾಗಿರಿ. ಓಕೆ, ಥ್ಯಾಂಕ್ ಯು.
ಎಸ್ ಅವರು ಸ್ವಂತ ತಂಗಿ ಇಲ್ಲ ಅಂತ ಕೆಲವೊಬ್ರು ಬೇಜಾರು ಮಾಡ್ಕೋತಾರೆ. ಬಟ್ ಸೊ ಚೆನ್ನಾಗಿ ಪ್ರೀತಿಯನ್ನ ಕೊಡುವಂಥವ್ರಿಗೆ ನಾವು ತಂಗಿ ಅಂತ ಹೇಳ್ತೀವಿ ಅಂತಾನು ಸೊ ಒಂದಷ್ಟು ಜನರು ಹೇಳ್ತಾರೆ. ನಮ್ಮನ್ನ ಸೇಫ್ ಆಗಿ ಆರಾಮಾಗಿ ಕೂಲಾಗಿ ಒಂದಷ್ಟು ಜಾಗಗಳಿಗೆ ಕರ್ಕೊಂಡೋಗಿ ಬರುವಂತಹವರು ಇವರೇ ದೊಡ್ಡ ರಕ್ಷಕರು ನಮಗೆ. ಅವರೇ ಆಟೋ ಚಾಲಕರು. ಅವ್ರನ್ನ ಮಾತಾಡ್ಸುವ. ನಮಸ್ಕಾರ, ಹೆಂಗಿದ್ದೀರಿ ಸರ್? ಸೂಪರ್. ಸೂಪರ್. ಸೊ ಇವತ್ತು ರಕ್ಷಾಬಂಧನ ಏನ್ ಹೇಳ್ತೀರಿ? ಹೆಂಗ್ ಸೆಲೆಬ್ರೇಟ್ ಮಾಡ್ಲತ್ತೀರಿ? ನಮಗೆ ದೊಡ್ಡಮ್ಮ ಚಿಕ್ಕಮ್ಮನ ಮಕ್ಕಳೇ ತಂಗಿದಿರು. ನಮ್ಮ ತಂದೆಯವ್ರಿಗೆ 3 ಜನ ಗಂಡು ಮಕ್ಕಳೇ. ಅವ್ರನ್ನೇ ತುಂಬ ಪ್ರೀತಿಸ್ತೀವಿ. ಹಬ್ಬಗಳೆಲ್ಲ ಅವ್ರಿಗೇನೆ ನಮ್ಮ ಕೈಲಾಗಿದ್ದು ಮಾಡ್ತೀವಿ. ವಿಶ್ ಮಾಡಿದ್ರ ಬೆಳಿಗ್ಗೆಯಿಂದ ನಿಮ್ಮ ದೊಡ್ಡಮ್ಮ ಚಿಕ್ಕಮ್ಮನ ಮಕ್ಕಳೆಲ್ಲ? ಹೌದು, ವಿಶ್ ಮಾಡಿದ್ವಿ. ಅವರು ರಾಗಿ ಕಟ್ಕೊಂಡಿಲ್ಲ ಇನ್ನು ಕೈಯಲ್ಲಿ? ಇಲ್ಲ, ಅವರೆಲ್ಲ ದೂರ ಇದ್ದಾರಲ್ಲ, ನಾವು ಡ್ಯೂಟಿಗೆ ಬಂದ್ಬಿಟ್ಟು ಏರಿಯಾ ದೂರ ಇದ್ದಾರೆ. ಮೊದಲೆಲ್ಲ ಹತ್ರ ಇದ್ದಾಗೆಲ್ಲ ಮಾಡ್ತಾ ಇದ್ವಿ. ಕ್ಯಾಮ್ರಾ ನೋಡ್ಕೊಂಡು ಅವ್ರಿಗೆ ಏನ್ ಹೇಳ್ತೀರಾ ಹೇಳಿ? ಅವ್ರಿಗೆ ತುಂಬ ಧನ್ಯವಾದಗಳು ನಮ್ಮ ಕಡೆಯಿಂದ. ಅಣ್ಣನ ಪ್ರೀತಿ ಯಾವಾಗಲೂ ಇರುತ್ತೆ, ತಂಗಿ ಪ್ರೀತಿನೂ ತುಂಬ ಚೆನ್ನಾಗಿರಲಿ. ಎಲ್ಲ ಹೆಣ್ಮಕ್ಳು ಚೆನ್ನಾಗಿರಲಿ, ಎಲ್ಲ ಅಣ್ಣದಿರೂ ಚೆನ್ನಾಗಿರಲಿ. ಸೊ ನೋಡಿದ್ರಲ್ಲ, ನಿಸ್ವಾರ್ಥ ಪ್ರೀತಿ ಅಂತಂದ್ರೆ ಅದು ಅಣ್ಣ ತಂಗಿ ಪ್ರೀತಿ. ಎಷ್ಟೇ ಪ್ರೀತಿ ಕೊಟ್ಟರು ಸಹ ಅದು ಕಮ್ಮಿ ಆಗೋಕ್ ಸಾಧ್ಯನೇ ಇಲ್ಲ. ಅದರಲ್ಲಿ ಯಾವಾಗ್ಲೂ ನಿಸ್ವಾರ್ಥ ಇರುತ್ತೆ, ಅವತ್ತು ಸ್ವಾರ್ಥ ಅನ್ನೋದಿರಲ್ಲ. ಅಣ್ಣ ಚೆನ್ನಾಗಿರ್ಲಿ ಅಂತ ತಂಗಿ ಚೆನ್ನಾಗಿರ್ಲಿ ಅಂತ ಅಣ್ಣ, ಅಕ್ಕ ಚೆನ್ನಾಗಿರ್ಲಿ ಅಂತ ತಮ್ಮ, ಹೀಗೆ ಅಣ್ಣ ತಂಗಿ ಒಂದು ಈ ಸಹೋದರತ್ವ ಅನ್ನೋದು ಏನಿದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಬಾಂಡಿಂಗ್ ಅಂತಾನೆ ಹೇಳ್ಬೋದು. ಒಂದಷ್ಟು ಜನರು ಹೇಳಿದ್ರು. ಸೊ ಹಂಗೆ ಕೇಳ್ತಾ ಹೋಗೋಣ ಏನೇನ್ ಹೇಳ್ತಾರೆ, ಹೆಂಗ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಕೆಲವೊಬ್ರು ಲೈಫಲ್ಲಿ ಅಣ್ಣನೇ ಒಂದು ಗಿಫ್ಟ್ ಅಂತಾರೆ, ಕೆಲವೊಬ್ರು ಲೈಫಲ್ಲಿ ನಮ್ಮ ಅಣ್ಣ ಕೊಟ್ಟಿರೋದು ಒಂದು ಗಿಫ್ಟ್ ಅಂತಾರೆ. ಸ್ವಂತ ಅಣ್ಣ ಇಲ್ಲ ಅಂದ್ರೂ ಪರವಾಗಿಲ್ಲ, ಫ್ರೆಂಡ್ ಆಗಿದ್ದವರು ಅಣ್ಣಂಕಿಂತ ಹೆಚ್ಚಾಗಿ ಪ್ರೀತಿ ಕೊಡೋರು ಸಹ ಬೆಸ್ಟ್ ಅಣ್ಣ ಅಂತ ಹೇಳ್ತಾರೆ. ಎಸ್ ಬನ್ನಿ ಮಾತಾಡ್ಸೋಣ. ಗಡಿಬಿಡಿಲಿ ಇರೋರ್ನ ಕೇಳೋಣ. ಎಸ್ ಮೇಡಮ್, ಹಾಯ್, ನಮಸ್ತೆ. ಓಕೆ, ಇವತ್ತು ಯಾವ ದಿನ ಅಂತ ಗೊತ್ತಿದೆ ಅನ್ಕೋ? ಪೌರ್ಣಮಿ. ಇವತ್ತು ರಕ್ಷಾಬಂಧನ ಹಬ್ಬ ನೀವು ಸೆಲೆಬ್ರೇಟ್ ಮಾಡ್ತಿದ್ದೀರಾ ಹೆಂಗೆ? ಮಾಡ್ತೀವಿ. ಸೊ ರಾಖಿ ಕಟ್ಟಿದ್ರಾ? ಇನ್ನೂ ಇಲ್ಲ, ಹೋಗ್ಬೇಕು. ಎಲ್ಲಿದ್ದಾರೆ ನಿಮ್ಮ ಸ್ವಂತ ಅಣ್ಣ ತಮ್ಮ? ರಾಜರಾಜೇಶ್ವರಿ ನಗರ. ಹೋಗ್ತಾ ಇದ್ದೀರಾ ಇವತ್ತು? ಹೋಗ್ತಾ ಇದ್ದೀವಿ. ನಿಮ್ಮ ತಮ್ಮ ಅಂದ ತಕ್ಷಣ ನಿಮ್ಗೆ ಏನ್ ನೆನಪು ಬರುತ್ತೆ? ತಮ್ಮ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಚೈಲ್ಡ್ಹುಡ್. ಎಷ್ಟು ಕ್ವಾಟ್ಲೆ ಕೊಟ್ಟಿದ್ದೀರಾ ತಮ್ಮಂಗೆ? ತಮ್ಮ ನಿಮ್ಗೆ ಎಷ್ಟು ಕ್ವಾಟ್ಲೆ ಕೊಟ್ಟಿದ್ದಾರೆ? ಕೊಡ್ತಾ ಇರ್ತಾರೆ. ಅವರು ಗೌರಿ ಹಬ್ಬಕ್ಕೆ ಕೊಡ್ತಾರೆ, ಇದಕ್ಕೆ ಕೊಡ್ತಾರೆ, ಮಡ್ಲಕ್ಕಿ ತುಂಬಿಸ್ತಾರೆ, ಎಲ್ಲ ಕೊಡ್ತಾ ಇರ್ತಾರೆ. ನಿಮ್ಮ ತಮ್ಮಂಗೆ ವಿಶ್ ಮಾಡ್ಬೋದಾ? ಹೌದು, ಖಂಡಿತ. ಹ್ಯಾಪಿ ರಾಖಿ ಹಬ್ಬ. ಸೋಮಶೇಖರ್ ಸರ್, ನಮಸ್ತೆ. ನಮಸ್ಕಾರಮ್ಮ. ಖುಷಿಯಾಗಿ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ? ಇಲ್ಲಮ್ಮ, ಅಂತದೇನಿಲ್ಲ ತಾಯಿ. ಹೇಳಿ ಅಮ್ಮ. ರಕ್ಷಾಬಂಧನ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನೀವ್ ಹೇಗೆ ಸೆಲೆಬ್ರೇಟ್? ಅಕ್ಕ ತಂಗಿ ಒಂದು ಪ್ರೀತಿ ವಿಶ್ವಾಸ ಒಂದು ಚಿಹ್ನೆ ಅದು. ಹೌದಮ್ಮ. ತುಂಬಾ ಎಮೋಷನಲ್ ಆಗಿದ್ದೀರಾ. ಹೇಗಿದೆ? ಏನು ಅಂತದೇನಿಲ್ಲ ತಾಯಿ, ನಾರ್ಮಲ್ ಅಷ್ಟೇ. ನಿಮಗೆ ಸಿಸ್ಟರ್ ಅಂದ್ರೆ ಏನ್ ಅನ್ಸುತ್ತೆ ಸರ್? ಪಟ್ ಅಂತ ನೆನಪಾಗೋದು? ಅಮ್ಮ ನೆಕ್ಸ್ಟ್ ತಾಯಿನೇ ಅವರು. ಏನ್ಕಂದ ನಿನ್ನ ಹೆಸರು? ನೀನ್ ಹಿಂಗಿದ್ಯಾ ಬಾಕಂದ. ಹಾ, ಕುತ್ಕೋ. ಹಾಯ್. ಏನ್ ನಿನ್ನ ಹೆಸರು? ಸೋನು. ರಾಖಿ ಕಟ್ದ? ಯಾರಿಗೆ? ನೀನೇ ಕಟ್ಕೊಂಡಿದ್ಯಲ್ಲಪ್ಪ. ಇರಪ್ಪ. ನಿಂಗ್ ತಂಗಿ ಕಟ್ಟಿದ್ಲಾ? ಎಷ್ಟನೇ ಕ್ಲಾಸ್ ಹೋಗೋದು? ಸ್ಕೂಲ್ಗೆ ಹೋಗ್ತೀಯಾ? LKG. ಯಾವ ಸ್ಕೂಲು? SBS ಸ್ಕೂಲ್. ಏನೋ SBS. ಎಲ್ಲಿ ಬರುತ್ತೆ? ಅಲ್ಲೇ ನಮ್ಮ ಮನೆ ಪಕ್ಕ. ಅಲ್ಲೇ ನಮ್ಮ ಮನೆ ಪಕ್ಕ ಬರುತ್ತೆ. ನಾವೇ ಆ ಸ್ಕೂಲ್ ಗುರುಗುಂಟಪಾಳ್ಯ ಹತ್ರ ಬರುತ್ತಾ? ರಾಖಿ ಯಾರು ಕಟ್ಟಿದ್ದು? ತಂಗಿ ಕಡೆಯಿಂದ ರಾಖಿ ಕಟ್ಟಿಸ್ಕೊಂಡ ನೀನು? ಯಾಕೆ? ಸುಮ್ನೆ ಕಟ್ಟಿಸ್ಕೊಂಡ? ತೋರ್ಸು ರಾಖಿ ಎಲ್ಲಿದೆ? ಎಸ್, ಹಿಂಗ್ ತೋರ್ಸು. ಹಿಂಗೆ ಕ್ಯಾಮ್ರಾಗ ಹಿಂಗ್ ತೋರ್ಸು. ಓ, ಬೆಳ್ಳಿ ರಾಖಿ. ಇನ್ನು ಇಷ್ಟು ಚಿಕ್ಕವಳಿದ್ಯಾ, ನಿಂಗ್ ಬೆಳ್ಳಿ ರಾಖಿನ ತಂಗಿ ಕೊಟ್ಟಿದ್ದು? ಇವಳೇನ ತಂಗಿ? ಕಂದ ಯಾರು ಕಟ್ಟಿದ್ದು ರಾಖಿ? ನೀನ್ ಕಟ್ಟಿದ್ದು? ಎಲ್ಲಿಂದ ರಾಖಿ? ಎಲ್ಲಿತ್ತು? ಮನೇಲಿರೋ ರಾಖಿ ನೀನ್ ತಂದಿದ್ದಲ್ಲ. ನಿನ್ನ ಹೆಸರೇನು? ಬೇಬಿ. ನಾನು ಹೇಳ್ದಂಗೆ ಹೇಳ್ತೀರಾ ಇಬ್ರು? ಹ್ಯಾಪಿ ರಕ್ಷಾಬಂಧನ್ ಟು ಮೈ ಬ್ರದರ್. ಎಲ್ಲರಿಗೂ, ಎಲ್ಲ ಅಣ್ಣ ತಮ್ಮಂದಿರಿಗೂ ರಕ್ಷಾಬಂಧನದ ಶುಭಾಶಯಗಳು. ಅಲ್ಲಿ ನೋಡ್ಕೊಂಡು ಹೇಳಿ ಎಸ್ ಅಂತ ಹೇಳಿ.
ಎಸ್, ನಮ್ಮ ಜೆನ್ಸಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಫುಲ್ ಬ್ಯುಸಿ ಆಗ್ಬಿಟ್ಟವ್ರೆ ಶಾಪಿಂಗ್ ಅಲ್ಲಿ. ಏನ್ ನಿಮ್ ಹೆಸ್ರು? ನನ್ನ ಹೆಸರು ಗಾಯತ್ರಿ. Okay, ರಕ್ಷಾಬಂಧನ್ ಸೆಲೆಬ್ರೇಟ್ ಮಾಡ್ತೀರಾ? ಮಾಡ್ತೀವಿ. ಎಷ್ಟು ರಾಖಿ ಕಟ್ಟಿದ್ರಿ ಇವತ್ತು ಬೆಳಿಗ್ಗೆ? ಒಂದು ಕಟ್ಟಿಲ್ಲ, ನಮ್ಮ ತಮ್ಮ ಗೋವಾದಲ್ಲಿ ಇರ್ತಾನೆ, ಅದಕ್ಕೆ ಗೋವಾದಲ್ಲಿ ಇರ್ತಾನೆ. ಮತ್ತೆ ಹೆಂಗೆ ಈ ವರ್ಷ ಹೋಗ್ತೀನಿ ನೆಕ್ಸ್ಟ್ ವೀಕ್. ರಕ್ಷಾಬಂಧನ್ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ? Okay, ನಿಮ್ಮ ತಮ್ಮಂಗೆ ಏನ್ ವಿಶ್ ಮಾಡ್ತೀರಾ? ಹ್ಯಾಪಿ ರಕ್ಷಾಬಂಧನ್. ತಮ್ಮ ಅಂದ್ರೆ ಏನ್ ನೆನಪಾಗುತ್ತೆ? ಚೈಲ್ಡ್ಹುಡ್. ಇವಾಗಿಲ್ರಿ, ನಮ್ಮ ಹುಡುಗಿರು ಸಖತ್ ತಿಳ್ಕೊಂಡಿದ್ದಾರೆ. ಎಸ್, ಗುಡ್. ಸೊ ಅವ್ರನ್ನ ಮಾತಾಡ್ಸನ್ರಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಹೇಳಿ. ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ಸೆಲೆಬ್ರೇಟ್ ಹೆಂಗ್ ಮಾಡ್ತಿದ್ದೀರಾ ರಕ್ಷಾಬಂಧನ? ನನಗೆ ಬ್ರದರ್ಸ್ ಇಲ್ಲ, ನಮ್ಮ ಅಕ್ಕ ನನ್ನ ತಂಗಿನೇ, ಅವರೇ ನನ್ಗೆ ಅಣ್ಣ, ಎಲ್ಲ ನನ್ನ ಜೀವನ ಪೂರ್ತಿ ಅವರೇ. ಒಂದು ಸ್ಪೆಷಲ್ ಮಾತನ್ನ ಹೇಳಿದ್ರು, ಬ್ರದರ್ಸ್ ಇಲ್ಲ ಬಟ್ ನಮ್ಮ ಅಕ್ಕ ತಂಗಿನೇ ನಂಗೆ ಬ್ರದರ್ ಅಂತ ಹೇಳಿ. ನಿಮ್ಗೆ ಏನ್ ಅನ್ಸುತ್ತೆ ಈಗ ನಿಮ್ಮ ಅಕ್ಕ ತಂಗಿನೇ ಬ್ರದರ್ ಅಂತ ಹೇಳಿದ್ರಲ್ಲ, ಬ್ರದರ್ ಅಂದ್ರೆ ಪಟ್ಟಂತ ಏನ್ ನನ್ನ ಜೀವನಕ್ಕೆ ಏನೇನು ಬೇಕೋ ಸರಿ ತಪ್ಪು ಎಲ್ಲ ಅವರೇ ತಿದ್ದಿ ನನಗೆ ನಡೆಸೋದು. ನಾನು ಯಾವುದೇ ತಪ್ಪು ಹಾದಿಗೆ ಹೋದ್ರು ಅವ್ರು ನನ್ನ ಈ ಹಾದಿಗಲ್ಲ ಇನ್ನೊಂದು ಹಾದಿಗೆ ಹೋಗು, ಅದು ನಿನಗೆ ಒಳ್ಳೇದಾಗಿರುತ್ತೆ ಅಂತ ಇವ್ರು ಹೇಳ್ತಾರೆ. ಖಂಡಿತ ಗೊತ್ತಿಲ್ಲ, ಒಂದೇ ಮಾತು ಕಡ್ಡಿ ತುಟ್ಟಿ ಮಾಡೋದಂಗೆ ಖಂಡಿತ ಗೊತ್ತಿಲ್ಲ. ನಂಗೆ ಕೇಳಕ್ಕೆ ಹೋಗ್ಬೇಡ್ರಿ ನೀವು ಅಂತಾರೆ ಮೇಡಮ್. ಆಮೇಲೆ ಕಿವಿಯಲ್ಲಿ ನೋಡಿವ್ರಂತೆ. ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ನಾವು ಸೂಪರ್ ಆಗಿದ್ದೀವಿ. ರಕ್ಷಾಬಂಧನ್ ಯಾಕೆ ಮಾಡ್ತಾರೆ, ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ? ರಕ್ಷಾಬಂಧನ ಇವಾಗ ಅಣ್ಣ ತಂಗಿ ಮಧ್ಯ, ತಮ್ಮ ಅಕ್ಕ ಅವ್ರ ಮಧ್ಯ ಒಂದು ಬಾಂಧವ್ಯ ಮತ್ತೆ ಚೆನ್ನಾಗಿರ್ಲಿ ಅನ್ನೋದಕ್ಕೆ ಸುಮಾರು ಇವಾಗೆಲ್ಲ ಬ್ರದರ್ ಸಿಸ್ಟರ್ಸ್ ಎಲ್ಲ ಅವಾಗ ಅವ್ರ ಕಿತ್ತಾಟ ಇರುತ್ತೆ. ಇದು ಒಂದು ನೆನಪಲ್ಲಿ ಮತ್ತೆ ನನ್ನನ್ನು ರಕ್ಷೆ ಮಾಡು, ನಿನ್ನ ರಕ್ಷೆ ನನ್ನ ಮೇಲೆ ಇರಲಿ ಅನ್ನೋದನ್ನ ನೆನಪು ಮಾಡೋದಕ್ಕೋಸ್ಕರ ಮಾಡ್ತಾರೆ. ಅದಕ್ಕೋಸ್ಕರ ಅಂತ ಮಾಡ್ತಾರೆ. ಹೌದು. ಓಕೆ, ಬಟ್ ಓಕೆ, ಪರವಾಗಿಲ್ಲ. ಅವ್ರ ಪ್ರಕಾರ ಏನು ಅಂತ ಹೇಳಿದಿರಿ. ನಿಮ್ಮ ಲೈಫಲ್ಲಿ ಶ್ರೀರಕ್ಷೆ ಅಂದ್ರೆ ಯಾರು? ನನ್ನ ಬ್ರದರ್ ಇದ್ದಾನೆ. ಸ್ಪೆಷಲ್ ಇವ್ರು ಹೇಳಿರೋದು ಗಿಫ್ಟ್ ಏನ್ ಬೇಡ, ನನ್ನ ತಮ್ಮ ನಂಗೆ ಟೈಮ್ ಕೊಡೋದೇ ಒಂದು ಗಿಫ್ಟ್ ಅಂತ ಹೇಳಿದ್ರೆ. ಸೊ ನಿಮ್ಮ ತಮ್ಮಂಗೆ ವಿಶ್ ಮಾಡ್ಬೋದಾ, ಏನಂತ ಹೇಳ್ತೀನಿ? ನನ್ನ ತಮ್ಮನಿಗೆ ಹೇಳ್ತೀನಿ, ನಾನು ತುಂಬ ಚೆನ್ನಾಗಿರು, ಯಾವಾಗಲೂ ನಗ್ನಗ್ತಾ ಇರು, ಖುಷಿಯಾಗಿರು, ಅಕ್ಕಂದ್ರ ಜೊತೆಗೆಲ್ಲ ತುಂಬ ಚೆನ್ನಾಗಿರ್ಬೇಕು, ಅವನು ಲೈಫ್ ಲಾಂಗ್ ಹ್ಯಾಪಿ ಆಗಿರಲಿ ಅಂತ ಇಷ್ಟ. ಬ್ರದರ್ ನಮಸ್ಕಾರ. ಏನ್ರಿ ನಿಮ್ಮ ಹೆಸರು? ರಾಜು. ಯಾವ ಊರು? ಹುಬ್ಬಳ್ಳಿ ನಮ್ದು. ಹುಬ್ಬಳ್ಳಿ. ಹೈದಾ. ಹೆಂಗೈತ್ರಿ ರಕ್ಷಾಬಂಧನ ಹಬ್ಬ ಸೆಲೆಬ್ರೇಷನ್ ಹೆಂಗ್ ಮಾಡತ್ತೀರಿ? ಚೆನ್ನಾಗಿದೆ ಮೇಡಮ್. ನಮ್ಮ ಅಕ್ಕ ವರ್ಷ ಬರ್ತಾರೆ. ಅವ್ರಿಗೆ ಆಲೆ ಮದುವೆ ಆಗಿ 15-20 ವರ್ಷ ಆಯ್ತು. ಆದ್ರೂ ಪ್ರತಿ ವರ್ಷನೂ ಬೆಳಗ್ಗೆನೆ ಬಂದು ಊರಿಂದ ಬಂದು ನಮ್ಗೆಲ್ಲರಿಗೂ 3 ಜನ ನಾವು ಅಣ್ಣ ತಮ್ಮ, ನಮ್ಮ 2 ಸಿಸ್ಟರ್ಸು ಎಲ್ಲ ಬಂದು ಪ್ರತಿ ವರ್ಷನೂ ಕಟ್ಬಿಟ್ಟು ಹೋಯ್ತಾರೆ. ರಾಖಿ ಕಟ್ಟಿದಾರೆ ಈಗ? ಕಟ್ಟಿ ತೋರ್ಸ್ರಿ. ಎಸ್, ನೋಡ್ರಿ. ಓ, ಸೇಮ್ ಟು ಸೇಮ್ ರಾಖಿ. ಏನ್ ಹೇಳ್ತೀರಿ? ಅಕ್ಕ ಅಂದ್ರೆ ಏನ್ ನೆನ್ಪಾಗ್ತೈತಿ? ಅಕ್ಕ ಅಂದ್ರೆ ಜೀವ, ಅವರೇ ನಮ್ಮ 2ನೇ ತಾಯಿ. ಹೇಳ್ಬೋದಲ್ಲ ಹ್ಯಾಪಿ ರಕ್ಷಾಬಂಧನ್. ಹ್ಯಾಪಿ ರಕ್ಷಾಬಂಧನ್. ಬರ್ರಿ ಸರ್, ಆಮೇಲೆ ವಿಡಿಯೋ ಮಾಡೋರಂತ್ರಿ. ಹೆಂಗಿದ್ದೀರಿ? ಚೆನ್ನಾಗಿದೆ ಮೇಡಮ್. ಓಕೆ, ಫುಲ್ ರಾಖಿ ಗಿಕ್ಕಿ ಕಟ್ಕೊಂಡು ಬರ್ರಿ, ನೀವು ಯಾರು ಬರ್ತೀರಿ ಹೊಡಿಯಕ್? ನಾನಂತ ರೆಡಿ ಆಗಿದ್ದೀನಿ. ನಾನಾಗಿದ್ದೀನಿ. ಇಲ್ಲ ಆ ಥರ ಎಲ್ಲ ಪ್ರೀತಿಯಿಂದ. ಸೊ ಹೆಂಗ್ ಸೆಲೆಬ್ರೇಟ್ ಮಾಡತ್ತೀರಿ? ನಾವು ಪ್ರತಿ ವರ್ಷ ರಕ್ಷಾಬಂಧನ ಸೆಲೆಬ್ರೇಷನ್ ಮಾಡ್ತಾನೆ ಇರ್ತೀವಿ. ರಕ್ಷಾಬಂಧನ ಅಂದ್ರೆ ಅಕ್ಕ ತಂಗಿ ಬಾಂಧವ್ಯ ಯಾವಾಗಲೂ ಒಂದೇ ಥರ ಇರಬೇಕು ಅಂತ, ಕೊಟ್ಟೆಣ್ಣು ಕುಲಕ್ಕೆ ಹೊರಗೆ ಅಂತ ಆ ಥರ ಆಗಬಾರ್ದು. ಅಕ್ಕ ತಮ್ಮ ಸಂಬಂಧ ಯಾವಾಗಲೂ 100 ವರ್ಷ ಇರಬೇಕು. ಅದಕ್ಕೋಸ್ಕರನೇ ರಕ್ಷಾಬಂಧನ ಅಂತ ಮಾಡಿದ್ದಾರೆ. ಅಣ್ಣ ಎಲ್ಲಿರ್ತಾರೆ ಅಲ್ಲಿ ಹೋಗಿ, ತಮ್ಮ ಎಲ್ಲಿರ್ತಾರೆ ಅಲ್ಲಿ ಹೋಗಿ ರಾಖಿ ಕಟ್ಟೋದೇ ರಕ್ಷಾಬಂಧನ. ಈಗ ನೀವು ನಿಮ್ಗೆ ಯಾರು ರಾಖಿ ಕಟ್ಟಿದ್ದು? ನಿಮ್ಮ ಅಕ್ಕನ ತಂಗಿ? ಅಕ್ಕ ಇದ್ದಾರೆ, 2 ಜನ ಅಕ್ಕ ಇದ್ದಾರೆ. 2 ಜನ ಪ್ರತಿ ವರ್ಷ ಬೆಳಗ್ಗೆ ಟೈಮ್ ಹುಬ್ಳಿಯಿಂದ ಇಲ್ಲಿಗೆ ಬರ್ತಾರೆ. ಅವರೇ ಸ್ವಂತ ಟ್ರೈನಲ್ಲಿ ಬಂದ್ಬಿಟ್ಟು ಇಲ್ಲಿ ರಾಖಿ ಕಟ್ಬಿಟ್ಟು ಹೋಗ್ತಾರೆ. ಇವಾಗ ಮಧ್ಯಾಹ್ನ ಇಲ್ಲಿ ಬರ್ತಾರೆ. ಅವ್ರಿಗೆ ಏನು ಬೇಕೋ ಎಲ್ಲ ಪರ್ಚೇಸಿಂಗ್ ಅವ್ರಿಗೆಲ್ಲ ಕೊಡಿಸಿ ಕಳಿಸ್ತೀವಿ, ಖುಷಿ ಪಡಿಸ್ತೀವಿ. ಸೀಕ್ರೆಟ್ ಆಗಿ ಸರ್ಪ್ರೈಸ್ ಆಗಿ ಏನು ಕೊಡ್ಸೋಕೆ ಪ್ಲಾನ್ ಮಾಡಿದ್ವಿ? ಇವಾಗ ನನಗೆ ಅವ್ರಿಗೆ ಸಾರಿ ಅಂದರೆ ಬಟ್ಟೆ ಅಂದರೆ ತುಂಬ ಇಷ್ಟ. ಅವ್ರಿಗೆ ಇವತ್ತು ಒಂದು ನೈಟ್ ಒಂದು ಒಳ್ಳೆ ಸಾರಿ ಕೊಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಅಕ್ಕ ಅಂದರೆ ಎಲ್ಲರ ಪಾಲಿಗೆ ಕೆಲವೊಬ್ರು ಅಮ್ಮ ಅಂತಾರೆ, ಬೆಸ್ಟ್ ಫ್ರೆಂಡ್ ಅಂತಾರೆ, ಒಬ್ಬೊಬ್ರಿಗೆ ಒಂದೊಂದು. ನಿಮಗೆ ನಿಮ್ಮ ಅಕ್ಕನ ಜೊತೆ ಕಳೆದಿರುವಂಥ ಸ್ಪೆಷಲ್ ಒಂದು ಮೂಮೆಂಟನ್ನು ಹೇಳ್ಬೋದು ಅಂತಂದರೆ ಏನು? ಒಂದು 20 ವರ್ಷ ಹಿಂದ್ಗಡೆ ನಾವು ಒಂದು ಚಿಕ್ಕದಾಗಿ ಟೀ ಹೋಟ್ಲಲ್ಲಿ ಇದ್ಕೊಂಡಿದ್ವಿ. ಅವಾಗೆಲ್ಲ ನಮ್ಮ ತಂದೆ ಎಲ್ಲ ಬೆಂಗಳೂರಲ್ಲಿದ್ದರು, ನಾವು ಊರಲ್ಲಿದ್ವಿ. ನಾವು ನಮ್ಮ ಅಕ್ಕ ತುಂಬ ಕಷ್ಟಪಟ್ಟು ಹೋಟ್ಲ್ ಮಾಡ್ತಾ ಇದ್ವಿ. ಅದು ನಾನು ಆ ಮೂಮೆಂಟ್ ಯಾವತ್ತೂ ಮರೆಯೋಕ್ಕಾಗಲ್ಲ. ಆಲ್ ದ ಬೆಸ್ಟ್ ಅಕ್ಕ. ಹ್ಯಾಪಿ ರಕ್ಷಾಬಂಧನ. ಹ್ಯಾಪಿ ರಕ್ಷಾಬಂಧನ್. ನನ್ನ ಕೈಯಲ್ಲಿಲ್ಲ, ಬಟ್ ಇವರೇ ಬ್ರದರ್ಸ್ಗಳೇ ಈಗ. ಹ್ಯಾಪಿ ರಕ್ಷಾಬಂಧನ್. ನಂಗೆ ನಿಜ ಅವ್ರಿಗೆ ವಿಶ್ ಮಾಡಿದೆ, ನಾನು ರಾಖಿ ಕಟ್ಟಿಲ್ಲ. ಬಟ್ ಅಣ್ಣ ಅಂತ ಅಂದಿದ್ದಕ್ಕೆ ನನಗೊಂದು ಗಿಫ್ಟ್ ಕೊಡ್ತಿದ್ದಾರೆ, ಬೇಡ ಅಂದರು. ಸೊ ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಗಿಫ್ಟು. ಬ್ರದರ್ ಅಂದರೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಯಾವಾಗಲೂ ನಿಮ್ಮ ಶುಭ ಹಾರೈಕೆ ಹಿಂಗೆ ನಮ್ಮಲ್ಲಿರಲಿ. ಥ್ಯಾಂಕ್ ಯು ಸೋ ಮಚ್. ಎಸ್, ರಕ್ಷಾಬಂಧನ್ ಅಂದರೆ ಫಸ್ಟ್ ನಮ್ಮೆಲ್ಲರಿಗೂ ನೆನಪಾಗೋದು ನಮ್ಮ ಬ್ರದರ್ಸ್ ಮಸ್ತ್ ಗಿಫ್ಟ್ ಕೊಡ್ತಾರೆ ಅಂತ ಹೇಳಿ.
ಬಟ್ ಕೆಲವೊಬ್ರು ಹೇಳ್ತಾರೆ ನಾವು ಏನೇ ಕಷ್ಟದಲ್ಲಿದ್ರು ನಮ್ಮ ಬ್ರದರ್ಸ್ ನಮ್ಮನ್ನ ಸೇವ್ ಮಾಡ್ತಾರೆ ಅಂತ ಹೇಳಿ. ಸೊ ಇಲ್ಲಿರುವವ್ರು ಏನು ಹೇಳ್ತಾರೆ ಅಂತ ಅವ್ರಿಗೆ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದೆ ರಕ್ಷಾಬಂಧನ್ ಸೆಲೆಬ್ರೇಷನ್? ಏನ್ ಚೆನ್ನಾಗಿದೆ ಮೇಡಮ್, ನಮ್ಗೇನು ಯಾರು ಕಟ್ಟಿಲ್ಲ, ಇನ್ನು ಕಟ್ಟಕ್ ಬಂದವ್ರಿಗೆ ಯಾರಿಗೂ ಫೋನ್ ಎತ್ತಿಲ್ಲ ಸದ್ಯಕ್ಕೆ. ಸೊ ನಿಮ್ಮ ತಂಗಿ ಅಂದಾಗ ತಟ್ ಅಂತ ಏನ್ ನೆನಪಾಗುತ್ತೆ? ನನ್ನ ತಂಗಿ ಅಂದ್ರೆ ನನಗೆ ನನ್ನ ಮಗಳು ತರ ನೆನಪಾಗುತ್ತೆ. ಏನು ಹೇಳಕ್ಕಾಗಲ್ಲ, ಅಮ್ಮ ಅಪ್ಪ ಮಗಳು. ಎಸ್, ಸೊ ವಿಶ್ ಮಾಡ್ಬೋದಾ? ಎಲ್ಲ ತಂಗಿದಿರಿಗೂ ರಕ್ಷಾಬಂಧನದ ಶುಭಾಶಯಗಳು. ಇಲ್ಲಿ ಸೀನಿಯರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ರಕ್ಷಾಬಂಧನ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿದೆಯಾ, ಅಥವಾ ನೀವು ಹಿಂದೆ ಎಲ್ಲ ಚಿಕ್ಕವರಿದ್ದಾಗ ಹೆಂಗ್ ಸೆಲೆಬ್ರೇಟ್ ಮಾಡ್ತೀವಿ? ಅಣ್ಣ ತಂಗಿ, ಅಣ್ಣ ತಮ್ಮ ಹೀಗೆ ಇರಬೇಕಾದ್ರೆ ಅವರ ಸೆಲೆಬ್ರೇಟಿಗೆ ನನ್ನ ಅಣ್ಣ ಚೆನ್ನಾಗಿರಲಿ ಅಂತ, ನನ್ನ ತಮ್ಮ ಚೆನ್ನಾಗಿರಲಿ ಅಂತ ಮಾಡ್ತಾರೆ. ನಮ್ಮ ಅಣ್ಣ ಚೆನ್ನಾಗಿರಲಿ ಅಂತ ರಕ್ಷಾಬಂಧನ ಮಾಡ್ತಾರೆ. ಆ ರಕ್ಷಾಬಂಧನ ಹೆಂಗಿದ್ರೆ ಒಂದು ವರ್ಷ ಒಂಥರ ರಿನ್ಯೂವಲ್ ಇದ್ದಂಗೆ. ಆ ರಿನ್ಯೂವಲ್ನಲ್ಲಿ ಅವ್ರಿಗೆ ಒಂದು ಶಕ್ತಿ ಬರುತ್ತೆ. ಶಕ್ತಿ ಬಂದಾಗ ಎಲ್ಲರ ಹತ್ರ ಮಾತಾಡೋಕ್ಕಾಗಲಿ ಇನ್ನೊಂದಾಗಲಿ ಅವ್ರಿಗೆ ಬರುತ್ತೆ. ಸೊ ನಿಮ್ಮ ಸಹೋದರಿ ರಕ್ಷಾಬಂಧನದಿಂದಲೇ ನಿಮ್ಮ ಸಹೋದರಿಗೆ ನೆನಪಿಸ್ಕೊಂಡ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಮ ಸಹೋದರಿ ಬಗ್ಗೆ ಹೇಳಿದ್ರೆ. ಯಾರು ಇದುವರೆಗೂ ಕಟ್ಟಿಲ್ಲ ಮೇಡಮ್. ಇಷ್ಟು ವರ್ಷ ಇದೆ ನನಗೆ, ಸಿನ್ಸ್ 72 ಇಯರ್ಸು. ಆದರೆ ಯಾವತ್ತೂ ರಕ್ಷಾಬಂಧನ ಅನ್ನೋದನ್ನು ಮಾಡೇ ಇಲ್ಲ ಮೇಡಮ್. ಅದೇನು ನಮ್ಮ ಇದ್ರಲ್ಲಿ ಮಾಡಿಲ್ಲ, ನಾವು ಮಾಡಿಲ್ಲ. RSSನಲ್ಲಿ ಹೋಗ್ತಾ ಇದ್ದಾಗ ಅವರೊಂದು ಕಟ್ಟೋರು, ಒಂದು ದಾರ ಕಟ್ಟೋರು ಬಲ್ಗೈಗೆ. ಅದೊಂದೇ ನಮಗೆ ರಕ್ಷಾಬಂಧನ ಥರ ಇದಾಗಿದೆ. ಅದು ನನಗೇನು ಕಟ್ಟೋದಕ್ಕೆ ಒಂಥರ ಇದಾಗಿ ಮುಜುಗರ ಆಗೋದು. ಆದರೂ ನಾನು ಕಟ್ಟಿಸ್ಕೊಂಡು 1-2 ದಿವಸ ಇರ್ತಾಯಿದ್ದೆ. 3ನೇ ದಿವಸ ಯಾರು ಕಟ್ಟಿದ್ರು ಅವ್ರಿಗೆ ಕೇಳ್ಬಿಡ್ತಾಯಿದ್ದೆ, ಸೈ ತೆಗೀರಿ, ನನಗೆ ಯಾಕೋ ಡಿಸ್ಟರ್ಬ್ ಆಗ್ತಾಯಿದ್ದೆ. ಆಯಿತು ತೆಗೀರಪ್ಪ ಪರವಾಗಿಲ್ಲ ಅಂತ ಹೇಳೋರು. ಅಷ್ಟು ಇದು ಬರೋದು. ವರಮಹಾಲಕ್ಷ್ಮಿ ಬಂದಾಗ ಇದೆಲ್ಲ ಬರೋದು ಸಹಜ. ಜನವಾರ ಹಬ್ಬ ಮತ್ತು ಉಪಕರ್ಮ ಇವೆಲ್ಲ ಬರುತ್ತೆ, ಎಲ್ಲ ಬರ್ತದೆ. ಥ್ಯಾಂಕ್ ಯು ಸರ್.